ಈ ಟೈಮಲ್ಲಿ ಅಮ್ಮ ಕೊಟ್ಟಂಥ ಸಪೋರ್ಟು, ಅಮ್ಮ ಏನು ಮಾತಾಡಿದರು ಅನ್ನೋವಂಥ ಮಾತುಗಳು ಕುತೂಹಲಕ್ಕೆ, ಜೊತೆಗೆ ಅತ್ತಿಗೆ ಸಪೋರ್ಟ್ ಸಿಕ್ಕಂಥ ಸಂದರ್ಭ, ಅದನ್ನೇನು ಹೆಂಗೆ ಹೇಳ್ತೀರಿ ಅಭಿಮಾನಿಗಳಿಗೋಸ್ಕರ? ಅಮ್ಮ ಅದಕ್ಕೆ ಯಾರಿಗೆ ಸಪೋರ್ಟ್ ಮಾಡೋದು ಅಂತ ಸರ್, ಫ್ಯಾಮಿಲಿ ಸರ್, ಮಾಡಲೇಬೇಕು. ಬೇರೆ ಬೇರೆ ದಾರಿ ಇದೆ ಹೇಳಿ? ಅಲ್ಲ, ನಾನು ನೀವು ಕೇಳ್ತೀವಿ ಇವಾಗ ನಿಮ್ಮ ಮನೇಲಿ ಸಪೋರ್ಟ್ ಮಾಡಿರೋಂಥ ಸನ್ನಿವೇಶನ, ಯಾಕಂದರೆ ಒಂದು ಕುತೂಹಲ ಇತ್ತು, ಹೆಂಗೆ ಬಿಹೇವ್ ಮಾಡ್ತಾರೆ, ಯಾವಾಗ ಹೊರಗೆ ಬರ್ತಾರೆ ಅಂತ. ಅವ್ರಿಗೆಲ್ಲವೂ ಕೂಡ ಈಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದನ್ನು ಅವರೆಲ್ಲ ಸರ್ ಹೌದು, ಬೇಲ್ ಆಗೋವರೆಗೂ ಸ್ವಲ್ಪ ಮನೇಲೆಲ್ಲರಿಗೂ ಸ್ವಲ್ಪ ಟೆನ್ಷನ್ಸ್ ಇತ್ತು. ಹೆಂಗೆ ಇನ್ನೂ ಇಷ್ಟು ದಿನ ಆದರೂ ಆಗಿಲ್ವಲ್ಲ ಅನ್ನೋದು ಅದೊಂದು ಬೇಜಾರಿತ್ತು. ಬಟ್ ಬೇಲ್ ಆದಮೇಲೆಲ್ಲ ಎವ್ರಿಥಿಂಗ್ ಇಸ್ ಬ್ಯಾಕ್ ಟು ನಾರ್ಮಲ್ ಈಗ. ಸರ್, ಈಗ ಅವ್ರ ಜೊತೆಗಿದ್ದಂಥವ್ರು ಒಂದಿಷ್ಟು ಸಾವಾಸದಿಂದನೇ ಹಿಂಗಾಯ್ತಾ ಅನ್ನೋಂಥ ಸನ್ನಿವೇಶ ಮುಂದೆ ಹೆಂಗೆ ಬದಲಾಗ್ಬೋದು ಸರ್? ದರ್ಶನ್ ಅವ್ರ ಜೊತೆಗಿರುವಂಥರ ರೀತಿ ನೀತಿಗಳನ್ನು ಸವಾಸದಿಂದ ಆಯಿತು ಅಂತ ಯಾರು ಸಂದರ್ಭದಲ್ಲಿ ಬರುತ್ತೆ ಸರ್ ಮಾತಿಗೆ? ಅವ್ರ ಜೊತೆಗಿರೋರು ಯಾರೋ ಸಜೆಸ್ಟ್ ಮಾಡಿದರೆ ಇಂಥ ಒಂದು ತಪ್ಪು ಸಂದರ್ಭ ಬರ್ತಿರ್ಲಿಲ್ವೇನೋ ಅನ್ನೋಂಥ ವಿಚಾರ ಬಂದಾಗ ನೀವು ಹೆಂಗೆ ಸಜೆಸ್ಟ್ ಮಾಡ್ತಾ ಇದ್ದೀರಿ ದರ್ಶನ್ ಸರಿಗೆ? ಸರ್, ಅವ್ನು ನನಗಿಂತ ದೊಡ್ಡವನು ಸರ್. ಅವ್ನು ನನಗೆ ಹೇಳ್ಬೇಕು ಹೆಂಗೆ ನಡಿಬೇಕು ಅನ್ನೋದು, ನಾನು ಹೇಳಬೇಕಾಗಿಲ್ಲ. ಗೊತ್ತು ಸರ್, ಅವನು ಬುದ್ಧಿವಂತ, ಅವನಿಗೂ ಒಳ್ಳೆಯದು ಕೆಟ್ಟದು ಅನ್ನೋದೆಲ್ಲ ತುಂಬ ಕ್ಲಿಯರಾಗಿ ಗೊತ್ತು. ಸೊ ಅದೇ ದಾರಿಲಿ ಹೋಗ್ತಿರ್ತಾರೆ. ಈ ಟೈಮಲ್ಲಿ ಅಮ್ಮ ಕೊಟ್ಟಂಥ ಸಪೋರ್ಟು, ಅಮ್ಮ ಏನು ಮಾತಾಡಿದರು ಅನ್ನೋವಂಥ ಮಾತುಗಳು ಕುತೂಹಲಕ್ಕೆ, ಜೊತೆಗೆ ಅತ್ತಿಗೆ ಸಪೋರ್ಟ್ ಸಿಕ್ಕಂಥ ಸಂದರ್ಭ, ಅದನ್ನೇನು ಹೆಂಗೆ ಹೇಳ್ತೀರಿ ಅಭಿಮಾನಿಗಳಿಗೋಸ್ಕರ? ಅಮ್ಮ ಅದಕ್ಕೆ ಯಾರಿಗೆ ಸಪೋರ್ಟ್ ಮಾಡೋದು ಅಂತ ಸರ್, ಫ್ಯಾಮಿಲಿ ಸರ್, ಮಾಡಲೇಬೇಕು. ಬೇರೆ ಬೇರೆ ದಾರಿ ಇದೆ ಹೇಳಿ? ಅಲ್ಲ, ನಾನು ನೀವು ಕೇಳ್ತೀವಿ ಇವಾಗ ನಿಮ್ಮ ಮನೇಲಿ ಸಪೋರ್ಟ್ ಮಾಡಿರೋಂಥ ಸನ್ನಿವೇಶನ, ಯಾಕಂದರೆ ಒಂದು ಕುತೂಹಲ ಇತ್ತು, ಹೆಂಗೆ ಬಿಹೇವ್ ಮಾಡ್ತಾರೆ, ಯಾವಾಗ ಹೊರಗೆ ಬರ್ತಾರೆ ಅಂತ. ಅವ್ರಿಗೆಲ್ಲವೂ ಕೂಡ ಈಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದನ್ನು ಅವರೆಲ್ಲ ಸರ್ ಹೌದು, ಬೇಲ್ ಆಗೋವರೆಗೂ ಸ್ವಲ್ಪ ಮನೇಲೆಲ್ಲರಿಗೂ ಸ್ವಲ್ಪ ಟೆನ್ಷನ್ಸ್ ಇತ್ತು. ಹೆಂಗೆ ಇನ್ನೂ ಇಷ್ಟು ದಿನ ಆದರೂ ಆಗಿಲ್ವಲ್ಲ ಅನ್ನೋದು ಅದೊಂದು ಬೇಜಾರಿತ್ತು. ಬಟ್ ಬೇಲ್ ಆದಮೇಲೆಲ್ಲ ಎವ್ರಿಥಿಂಗ್ ಇಸ್ ಬ್ಯಾಕ್ ಟು ನಾರ್ಮಲ್ ಈಗ. ಸರ್, ಈಗ ಅವ್ರ ಜೊತೆಗಿದ್ದಂಥವ್ರು ಒಂದಿಷ್ಟು ಸಾವಾಸದಿಂದನೇ ಹಿಂಗಾಯ್ತಾ ಅನ್ನೋಂಥ ಸನ್ನಿವೇಶ ಮುಂದೆ ಹೆಂಗೆ ಬದಲಾಗ್ಬೋದು ಸರ್? ದರ್ಶನ್ ಅವ್ರ ಜೊತೆಗಿರುವಂಥರ ರೀತಿ ನೀತಿಗಳನ್ನು ಸವಾಸದಿಂದ ಆಯಿತು ಅಂತ ಯಾರು ಸಂದರ್ಭದಲ್ಲಿ ಬರುತ್ತೆ ಸರ್ ಮಾತಿಗೆ? ಅವ್ರ ಜೊತೆಗಿರೋರು ಯಾರೋ ಸಜೆಸ್ಟ್ ಮಾಡಿದರೆ ಇಂಥ ಒಂದು ತಪ್ಪು ಸಂದರ್ಭ ಬರ್ತಿರ್ಲಿಲ್ವೇನೋ ಅನ್ನೋಂಥ ವಿಚಾರ ಬಂದಾಗ ನೀವು ಹೆಂಗೆ ಸಜೆಸ್ಟ್ ಮಾಡ್ತಾ ಇದ್ದೀರಿ ದರ್ಶನ್ ಸರಿಗೆ? ಸರ್, ಅವ್ನು ನನಗಿಂತ ದೊಡ್ಡವನು ಸರ್. ಅವ್ನು ನನಗೆ ಹೇಳ್ಬೇಕು ಹೆಂಗೆ ನಡಿಬೇಕು ಅನ್ನೋದು, ನಾನು ಹೇಳಬೇಕಾಗಿಲ್ಲ. ಗೊತ್ತು ಸರ್, ಅವನು ಬುದ್ಧಿವಂತ, ಅವನಿಗೂ ಒಳ್ಳೆಯದು ಕೆಟ್ಟದು ಅನ್ನೋದೆಲ್ಲ ತುಂಬ ಕ್ಲಿಯರಾಗಿ ಗೊತ್ತು. ಸೊ ಅದೇ ದಾರಿಲಿ ಹೋಗ್ತಿರ್ತಾರೆ.